ನಮಸ್ಕಾರ. ನಾನು ಡಾಕ್ಟರ್ ಶ್ರೀಪಾದ್ ಶೆಟ್ಟಿ. ಮನದ ಮಾತು ಮಾಲಿಕೆಯಲ್ಲಿ ಇವತ್ತು ನಾನು ಆಡ್ತಾ ಇರುವ ವಿಷಯ ಮಕ್ಕಳ ಹಾಡುಗಳು ಅಥವಾ ಮಕ್ಕಳ ಸಾಹಿತ್ಯ. ಮಕ್ಕಳು ಮನೆಯೆಂಬ ಮನೆಯಲ್ಲಿ ಅರಳುವ ನಕ್ಷತ್ರಗಳು ಅಥವಾ ಹೂಗಳು ಅಥವಾ ಮೊಗ್ಗುಗಳು. ಅವುಗಳನ್ನು ನಾವು ಹೇಗೆ ಬೆಳೆಸಬೇಕು, ಎಂಥ ಸಂಸ್ಕಾರವನ್ನು ಕೊಡಬೇಕು, ಆ ಮಕ್ಕಳು ಬೆಳೆದು ಮುಂದೆ ಏನಾಗ್ತಾರೆ ಅನ್ನೋದು ಬಹಳ ಕಾಲದಿಂದ ಮನುಷ್ಯ ವಿಚಾರ ಮಾಡ್ತಾ ಬಂದದ್ದು. ಹಾಗಾಗಿ ಮಕ್ಕಳಿಗಾಗಿಯೇ ರಚನೆಯಾದಂಥ ಸಾಹಿತ್ಯ ಮಕ್ಕಳ ಸಾಹಿತ್ಯ. ಹಿರಿಯರಾದವರು ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಗುರುದೇವ ಡಾಕ್ಟರ್ ರವೀಂದ್ರನಾಥ್ ಟಾಗೋರ್ ಅವರು, ಬಂಗಾಲದ ಬಂಕಿಮ್ ಚಂದ್ರ ಚಟರ್ಜಿಯವರು, ಕನ್ನಡದ ಶಿವರಾಮ್ ಕಾರಂತರು, ಜಿ ಪಿ ರಾಜರತ್ನಂ ಅವರು, ದಿನಕರ್ ದೇಸಾಯಿ ಅವರು, ಶಂಗು ಬಿರಾದಾರ್ ಅವರು, ಹೀಗೆ ಹೇಳ್ತಾ ಹೋದರೆ ಭಾಳಷ್ಟು ಜನ ಮಕ್ಕಳಿಗಾಗಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅದು ಮಕ್ಕಳ ಕಥೆ ಆಗಿರ್ಬೋದು, ಕವಿತೆ ಆಗಿರ್ಬೋದು, ಮಕ್ಕಳಿಗೆ ಆಟೋಟಗಳ ಬಗ್ಗೆ ಅರಿವನ್ನು ಉಂಟು ಮಾಡುವುದಿರ್ಬೋದು, ಯಾವುದೋ ಪ್ರಯೋಗವಾಗಿರ್ಬೋದು, ಕಾದಂಬರಿ ಆಗಿರ್ಬೋದು. ಹೀಗೆ ಮಕ್ಕಳ ಮನಸ್ಸನ್ನು ಅರಳಿಸುವ ಒಂದು ಸಾಹಿತ್ಯ ಮಕ್ಕಳ ಸಾಹಿತ್ಯ. ಸಹಿತಯೋಭಾವಂ ಸಾಹಿತ್ಯಂ ಅಂತಾರೆ. ನಮ್ಮ ಸಹಿತ ಇದ್ದವರ ಮನವನ್ನು ಅರಳಿಸುವ ಮತ್ತು ಅವರ ಭಾವಕ್ಕೆ ಸ್ಪಂದಿಸುವಂಥದ್ದೇ ಸಾಹಿತ್ಯ. ದಿನಕರ್ ದೇಸಾಯಿ ಅವರಂತೂ ಮಕ್ಕಳ ಕವಿತೆಯಲ್ಲಿ ಬಹಳ ನಿಷ್ಣಾತರು. ಅವರು ಕಿರಿಯ ಮಕ್ಕಳಿಗೆ, ಸ್ವಲ್ಪ ಅರಿವುಳ್ಳ ಮಕ್ಕಳಿಗೂ ಬರೆದಿದ್ದಾರೆ. ಸಣ್ಣ ಮಕ್ಕಳಿಗಾಗೇ ಬರೆದಿರುವಂಥ ಒಂದು ಸಾಹಿತ್ಯ ಸಿಗ್ತದೆ. ಪ್ರಬುದ್ಧ ಮಕ್ಕಳಿಗೆ ಬರೆಯುವುದೇ ಬೇರೆ ಇರ್ತದೆ. ದಿನಕರ್ ದೇಸಾಯಿ ಅವರು ತಮ್ಮೊಂದು ಮಕ್ಕಳ ಕವಿತೆಯಲ್ಲಿ ಮಗುವಿನ ಬೆಳವಣಿಗೆ ಹಂತವನ್ನು ಹೇಳ್ತಾರೆ. 10ಕ್ಕೆ ದೋಸೆ, 20ಕ್ಕೆ ಮೀಸೆ, 30ಕ್ಕೆ ಅಪ್ಪ, 40ಕ್ಕೆ ದಪ್ಪ, 50ಕ್ಕೆ ಮುಪ್ಪ, 60ಕ್ಕೆ ಕೆಪ್ಪ. ಇಲ್ಲೆಲ್ಲ ಪ ಪ ಪ ಅನ್ನುವಂಥ ಅಂತ್ಯಪ್ರಾಸ ಇದೆ. ಆದರೆ ಎಲ್ಲ ಬೆಳವಣಿಗೆ ಹಂತಗಳು. 10ಕ್ಕೆ ದೋಸೆ ತಿನ್ನುವ ಆಸೆ, 20ಕ್ಕೆ ಮೀಸೆ ಮೂಡ್ತದೆ, 30 ವರ್ಷದಲ್ಲಿ ಮದುವೆ ಆಗ್ತಾನೆ, 40 ವರ್ಷ ಆದಮೇಲೆ ಆತ ದಪ್ಪ ಆಗ್ತಾನೆ, 30ಕ್ಕೆ ಅಪ್ಪ, 30ಕ್ಕೆ ಅಪ್ಪ, 40ಕ್ಕೆ ದಪ್ಪ, 50ಕ್ಕೆ ಮುಪ್ಪು ಬರ್ತದೆ ಅವನಿಗೆ, 60ಕ್ಕೆ ಆತ ಏನಾಗ್ತಾನೆ ಅಂತ ಹೇಳಿದ್ರೆ ಕೆಪ್ಪಾಗ್ಬಿಡ್ತಾನೆ ಅಂತ. ಇದು ವಯೋಮಾನದ ಬದಲಾವಣೆ. ಹೀಗೆ ಮಕ್ಕಳ ಮನಸ್ಸನ್ನು ಅರಳಿಸುವ ಭಾಳಷ್ಟು ಕಥೆಗಳಿವೆ, ಭಾಳಷ್ಟು ಕವಿತೆಗಳಿವೆ, ಭಾಳಷ್ಟು ಹಾಡುಗಳಿವೆ. ಅದನ್ನೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಒಂದು ಮಾತಿದೆ, ಯುನೆಸ್ಕೋ ಹೇಳ್ತದೆ, ದೇಶದ ಶಕ್ತಿಯನ್ನು ಮಿಲಿಟರಿಯ ಬಲದಿಂದ ಅಳೆಯುವ ಕಾಲ ಮುಗೀತು, ಅದು ಮಕ್ಕಳ ಜಾಣ್ಮೆ ಮತ್ತು ಕೌಶಲ್ಯದ ಬಲದಿಂದ ಅಳೆಯಬೇಕಾದ